ನಿಮಗೆ ಮೊನ್ನೆ ಆಗಿದ್ದ ಘಟನೆ ಬಗ್ಗೆ ನನಗೆ ಭಾರಿ ನೋವಾಯ್ತು ಅಣ್ಣ. ಅವತ್ತು ಭಾರಿ ಬೇಜಾರಾಯ್ತು ನಾನು. ಅವತ್ತು ನೋಡಿದ್ನು ಎಲ್ಲ ವಿಷಯ ಎಲ್ಲ ನೋಡಿದ್ ನಾನು. ಅದ್ರಲ್ಲಿ ಅಳೋದೇನಿದಪ್ಪ, ನಾನೇ ಹೇಳ್ತಿದ್ದೀನಲ್ಲ, ಅದ್ರಲ್ಲಿ ನನ್ಗಾಗಿರೋದು ಒಳ್ಳೇದೇ. ಹಲೋ ನೀವು ಹಲೋ ಹಾ ಸರ್, ನಮ್ಮ ಅಣ್ಣ ರಂಗಣ್ಣ ಅಂತ ಮಾತಾಡ್ತಾವ್ರೆ. ಎಟ್ಟು ಸರ್ ಅವ್ರೆ? ಹ್ಮ್ ರಂಗಣ್ಣ ಮಾತಾಡಿ. ಸುರಣ್ಣ ಅಣ್ಣ ಅಧ್ಯಕ್ಷರು. ಮೇಡಮ್ ಒಂದ್ಸರಿ ಮಾತಾಡ್ತೀನಿ. ಏನ್ ವಿಷಯ ಹೇಳಿ? ಇಲ್ಲ, ಮಾತಾಡೋದ್ಕಿಂತ ನಾವು ಒಂದ್ಸರಿ ಡೇಟಾ ಬರ್ಬೇಕು ಅಂತ ನನಗೆ ಭಾರಿ ಆಸೆ ಬರ್ಬೇಕು. ನಿಮಗೆ ಮೊನ್ನೆ ಆಗಿದ್ದ ಘಟನೆ ಬಗ್ಗೆ ನನಗೆ ಭಾರಿ ನೋವಾಯ್ತು ಅಣ್ಣ. ಯಾವತ್ತು ಗೊತ್ತಾ, ಅವತ್ತು ನೋಡಿದ ಕೇಳಿ ಅಣ್ಣ, ನಾನು ಹೇಳ್ತೀನಿ. ಓಕೆ, ಆ ಘಟನೆಯಿಂದ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಆ ಘಟನೆಯಿಂದ ನನ್ಗೆ ಒಳ್ಳೇದೇ ಆಗಿದೆ. ಅದೆಲ್ಲ ಒಳ್ಳೇದಕ್ಕೆ ಅಣ್ಣ. ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನಾಗಿದೆ ಅಂತೇಳಿ. ಈಗ ನಾನು ರೆಸ್ಟ್ ಅಲ್ಲಿ ಇದ್ದೀನಿ. ಓಕೆ, ನೀವು ಯಾವಾಗ ಬರ್ತೀರಾ ಬನ್ನಿ, ಒಂದಿನ ಮುಂಚೆ ಫೋನ್ ಮಾಡ್ಕೊಂಡ್ ಬನ್ನಿ. 3ನೇ ತಾರೀಕು ಮೇಲೆ ಕುತ್ಕೊಳ್ತೀನಿ ಆಫೀಸಲ್ಲಿ, ಬನ್ನಿ. ಆಯ್ತು. ನನಗೆ ಅವತ್ತು ಭಾರಿ ಬೇಜಾರಾಯ್ತು ನಾನು. ಅವತ್ತು ನೋಡಿದ್ನು ಎಲ್ಲ ವಿಷಯ ಎಲ್ಲ ನೋಡಿದ್ ನಾನು. ಅದ್ರಲ್ಲಿ ಅಳೋದೇನಿದಪ್ಪ, ನಾನೇ ಹೇಳ್ತಿದ್ದೀನಲ್ಲ, ಅದ್ರಲ್ಲಿ ನನ್ಗಾಗಿರೋದು ಒಳ್ಳೇದೇ. ಕೆಟ್ಟದೇನೂ ಆಗಿಲ್ಲ. ನನಗಾದ ಒಂದ್ ಕಡೆ ಆದ್ರೆ ನಮ್ಮ ಅಣ್ಣ ಎಲ್ಲ ಮಕ್ಕಳಿಗೆ ಗಂಡು ಒಂದು ಯಶಸ್ಸು ಕೊಡ್ಬೇಕು ಅನ್ನೋ ಓಡಾಡ್ದೇ ಇರಲ್ಲ. ಅವ್ರಿಗೊಂದು ದೊಡ್ಡ ಆಘಾತ ಆಯ್ತು, ನಮಗೆ ಬೇಜಾರಾಗಲ್ವಾ? ಏನಿಲ್ಲ ಬ್ರದರ್, ಅದಾಗಿರೋದು ಒಳ್ಳೇದಕ್ಕೆ ಇರಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ನಿಮ್ಮಂತವ್ರೆಲ್ಲ ಫೋನ್ ಮಾಡಿ ಧೈರ್ಯ ತುಂಬಬೇಕು. ನೀವೆಲ್ಲ ಕಣ್ಣೀರ್ ಹಾಕೊಂಡ್ ಕುತ್ಕೊಬಿಟ್ರೆ ನಾನ್ ಧೈರ್ಯ ಕಣ್ಣೀರ್ ಹಾಕೋಣ, ನಿಜವಲ್ಲ ಕಣ್ಣೀರ್ ಹಾಕ್ತಿದೀವಣ್ಣ. ಮುಂದಕ್ಕೆ ಹಾಕೋಣ, ನೀವು ನಮ್ಗೆ ಬೇಕಣ್ಣ, ನಮ್ಗೆ ಬೇಕಣ್ಣ. ಆದ್ರೆ ನಾವು ಏನ್ ತಪ್ಪು ಮಾಡಿಲ್ಲ ಅಣ್ಣ, ಏನ್ ಕೊಲೆ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ, ರೇಪ್ ಮಾಡಿಲ್ಲ. ಅನುಭವಿಸಿದೀವಿ, ಕಷ್ಟ ಅನುಭವಿಸಿದೀವಿ ನಾವು. ಬೇಕಾದ್ರೆ ನೀವು ಒತ್ತೋಣ, ಯಾವತ್ತು ನೀವು ಕುಂದ್ಕಂತೀರಿ ನೀವು ಇದಕ್ಕೆ ಯಾವ ಪ್ರತಿಭಟನೆ ಮಾಡ್ತಿರ್ತೀವಿ ನಾವು, ಅವತ್ತು ಬೇಕಾದ್ರೆ ನಾವು ನಿಮ್ ಜೊತೆ ಅಲ್ಲ, ನಿಮ್ಗಿನ ಮುಂಚೆ ನಾವು ಬಂದು ಕುತ್ಕೊಂತೀವಿ. ವಿಧಾನಸೌಧ ಮುಂದೆ ಬಂದು ಕುತ್ಕೊಂಡು ರೆಡಿ ನಾವು ಕುತ್ಕೊಳ್ಳೋಣ. ಸ್ವಲ್ಪ ರೆಡಿಯಾಗಿ ಬರ್ತೀನಿ. ನಾನ್ ಬೇಕಾದ್ರೆ ನಾಳೆ ಕುತ್ಕೊಂತೀನಿ ಬೇಕಾದ್ರೆ ಬಂದು. ಸರಿ, ಆಯ್ತು. ಆರಾಮಾಗಿರಿ. ನನ್ಗೇನು ಆಗಿಲ್ಲ. ನನ್ಗೆ ಹೋಗಿದ್ದು ಮಾನ ಅಷ್ಟೇ, ಪ್ರಾಣ ಅಲ್ಲ. ಬದುಕಿದ್ದೀನಿ. ಸಂಜೆ ಎಷ್ಟು ಇದ್ ಮಾಡಿದ್ರು ನನ್ಗೆ ನಿಜವಣ್ಣ. ಇನ್ನೇನೋ ಬೋಳೆ ಮಗನೇ, ನನ್ಗೆ ಹೆಂಗ್ ನಿಮ್ ಬೈದ್ ಹಾಕಿದ್ರ ಅಂತ ಅವತ್ತಣ್ಣ ನೋಡ್ದಣ್ಣ. ಊಟ ಸ್ಟೇಷನ್ ಅಲ್ಲೇ ಕರ್ಕೊಂಡು ಹೋದ್ರ. ನೀವ್ ಯಾಕಣ್ಣ ಹಂಗಾದ್ರೆ ಬೇರೆ ಹೊಡೆದ್ಬಿಟ್ಟವ್ರ? ನಾವ್ ಇರ್ಬೇಕಾಯ್ತಣ್ಣ. ನಿಜವಲ್ಲ ಸಂಜೆ ನಿಂತ್ಕೋಬೇಕಣ್ಣ. ಬರ್ಲಿ, ನೀನ್ ಆ ಮಟ್ಟಕ್ಕೆ ಮರ್ಯಾದೆ ಕೊಡ್ತೀವಣ್ಣ, ಯಾರ್ಯಾರು ಮರ್ಯಾದೆ ಕೊಡ್ತೀವಣ್ಣ. ಆದ್ರೆ ನಿಮ್ ಬಗ್ಗೆ ಅವತ್ತು ಏನ್ ಮಾಡಿದ್ರೆ ಅವತ್ತು ಅಂತ ಸ್ಟೇಷನ್ ಕರ್ಕೊಂಡೋಗಿ ನಾವ್ ಇರ್ಬೇಕಾಗಿತ್ತಣ್ಣ. ಅವತ್ತು ತೋರ್ಸ್ತಾ ಇದ್ರು ಸಂಜೆ ಮೇಡಮ್ ಅವ್ರಿಗೆ. ಏನ್ ನಿಮ್ಮ ಹೆಸರು? ಅವನೇ ಸಂಧ್ಯಾ ಅಂತ, ಸಂಧ್ಯಾ ಮೇಡಮ್ ಅಂತ ಕರಿತೀವಿ ಅವಳನ್ನ. ಆಮೇಲೆ ಗಂಡಸಿಗೆ ಮರ್ಯಾದೆ ಇರ್ಬೇಕಲ್ಲಿ. ಅಲ್ಲ ಸುರೇಶ್ ಸರ್, ನಿಜವಾಗ್ಲೂ ನನ್ ಬಹಳ ಬೇಜಾರಾಯ್ತು ಸರ್. ನಿಮ್ಗೆ ಅವತ್ತು ಕಾರಲ್ಲಿ ನೀವು ಹೆಂಗ್ ಸೈಲೆಂಟ್ ಆಗಿ ಕೂತಿದ್ರಿ. ನಾನ್ ನಿಮ್ಗೆಲ್ಲ ಹೇಳೋದು ನಮ್ಗೆ ಅಷ್ಟೊಂದು ಇದಾಯ್ತು ಸರ್. ನಿಜವಾಗ್ಲೂ ನಾವು ತಗೊಂತೀವಿ ಸರ್, ನಿಜವಾಗ್ಲೂ ತಗೊಂತೀವಿ. ಅದನ್ನ ರಿಕಾರ್ಡಿಂಗ್ ಎಲ್ಲ ಇದೆ ನಮ್ಮ ಹತ್ರ, ವಿಡಿಯೋ ಮಾಡ್ಕೊಂಡಿದ್ವಿ. ನಿಮ್ಗೆ ಯಾವ ತರ ಹೆಂಗ್ ಮಾಡಿದ್ರು, ಮತ್ತೆ ಅಕಸ್ಮಾತ್ ಮುಂದಕ್ಕೆ ಏನಾದ್ರು ಯಾಕೆ ಆ ತರ ಮೇಡಮ್ ಏನಕ್ಕೆ ಈ ತರ ಮಾಡ್ತೀರಾ, ನೀವು ಡ್ರಿಂಕ್ಸ್ ಮಾಡ್ತೀರಾ? ಅವರೇ ಏನು ಸ್ಪ್ರೈ ಒಂದೇನಿಲ್ಲ ಸರ್, ಇವಾಗೆಲ್ಲ ಇದೆ ಗೊತ್ತು ನಮ್ಗೆಲ್ಲ. ಆತರ ಮಾಡ್ಬಿಟ್ಟು ನಿಮ್ಗೆ ಮಾಡಿದ್ರೆ ಅಂತ ನಂಗೆ ಅರ್ಥ ಆಯ್ತು. ನೀವ್ ಹೇಳಿದ ತಕ್ಷಣ ಈ ತರ ಎಲ್ಲ ಮಾಡ್ತಾರಲ್ಲ. ಈಗ ಆಗೋಗಿರೋದ್ರ ಬಗ್ಗೆ ತಲೆ ಕೆಸ್ಕೊಂಡು ಚಿಂತೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಮುಂದೆ ಏನಾಗ್ಬೇಕು ಅದನ್ನ ಕರ್ನಾಟಕದಲ್ಲಿ ನಮ್ಮ ಪುರುಷ ನಿಮ್ ಪ್ಲೀಸ್ ಸರ್, ನೀವೇ ಅಧ್ಯಕ್ಷ ಆಗ್ಬೇಕು ಪ್ಲೀಸ್ ಸರ್. ಅದೊಂದನ್ನ ಪ್ಲೀಸ್ ಮಾಡ್ಲೇಬೇಕು ಸರ್. ನೀವೇ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷ, ಸಂಸದ ಅಧ್ಯಕ್ಷರಾಗ್ಬೇಕು ಸರ್ ಪ್ಲೀಸ್. ನಮ್ಮ ಕರ್ನಾಟಕದಲ್ಲಿ ನೊಂದಿರ ಗಂಡು ಮಕ್ಳಿಗೆಲ್ಲ ನೀವು ಮಾಡ್ಬೇಕು ಸರ್ ಪ್ಲೀಸ್ ಸರ್. ಕೈ ಮುಗಿದು ಕೇಳ್ತೀವಿ ಸರ್. ಅದು ಆಗ್ತಾ ಇದೆ. ಬೆಡ್ಡಲ್ಲಿ ಬಿದ್ದಿದ್ರು ಕೂಡ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದ್ದೀನಿ. ಮಾಡ್ಕೊಡೋಣ ಅಂದ್ರೆ ಪ್ಲೀಸ್ ಸರ್. ಬೇಕಾದ್ರೆ ನೀವು ಮಾಡಿ. ಬೇಕಾದ್ರೆ ನಮ್ ಕಡೆಯಿಂದ ಬೇಕಾದ್ರೆ ನಮ್ಗೂ ಪರಿಚಯ ಇದಾರೆ, ಸ್ವಲ್ಪ MLA ಗಳು ಪರಿಚಯ ಇದಾರೆ, ಅವ್ರ ಕಡೆಯಿಂದ ನಮ್ಗೆ ಮಾಡ್ಕೊಡಿ ಸರ್ ಅಂತ ಕೇಳ್ಕೊಂತೀನಿ ಪ್ಲೀಸ್ ಸರ್. ಮಾಡ್ಬೇಕು ಸರ್. ನಾನು ಇನ್ನೊಂದು 15-20 ದಿವಸದಲ್ಲಿ ನಿಮ್ಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಇದೆ ಪ್ಲೀಸ್ ಸರ್. ಯಾಕೆಂದ್ರೆ ಮತ್ತೆ ಬರೀ ಈಗ ಏನೆಂತ ಸರ್, ಬರೀ ಕುಡ್ಕ ಅಂತ ಗಂಡು ಮಕ್ಳು ಇದ್ ಮಾಡ್ತಾರೆ. ಅದೇ ಹೆಂಡತಿ ಸರಿ ಇದ್ದವರು
ಕುಡ್ಕೊಂಡ್ ಬಂದ್ರು ಸುಮ್ಕಿರ್ತಾರೆ. ಅದೇ ಅವಳು ದುರಹಂಕಾರ ಇದ್ದವರು ಇವನು ಮಾತಾಡ್ತಾನೆ ಅಂತ ಇದ್ ಮಾಡ್ತಾರೆ. ಆಯ್ತು ಆಯ್ತು ಇರ್ಲಿ, ಒಳ್ಳೇದೇ ಆಗುತ್ತೆ ಎಲ್ಲ. ಬದುಕಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಸರ್ ಭಗವಂತ ಗ್ಯಾರಂಟಿ ಮಾಡೋಣ, ಮಾಡ್ತಿದ್ದೀನಿ. ನಾನೇ ಹಿಂದೋಗಿಲ್ಲ, ಸ್ವಲ್ಪ ರೆಸ್ಟ್ ಅಲ್ಲಿ ಇದೀನಿ. ಇನ್ಮೇಲೆ 100 ಪಟ್ಟು ಜಾಸ್ತಿ ಎದ್ದು ಬರ್ತೀನಿ. ಸಾಕಾ? ಇಲ್ಲಿವರೆಗೂ ನೋಡಿರೋದೆಲ್ಲ ಟ್ರೈಲರ್, ಮೈನ್ ಪಿಕ್ಚರ್ ಇನ್ಮೇಲೆನೆ ಶುರು ಆಗುತ್ತೆ. ಸ್ವಲ್ಪ ನೀವು ಮಾತಾಡಕ್ ಆಗಲ್ಲ ಜಾಸ್ತಿ, ರೆಸ್ಟ್ ತಗೊಳಕ್ ಬಿಡಿ, ನಾನು ಇದು ಮಾಡ್ತೀನಿ. ಓಕೆ, ಫೋನ್ ಯಾರ್ದು ಅಟೆಂಡ್ ಮಾಡ್ತಿಲ್ಲ. ಇವ್ರು ಬರೀ ಹೆಣ್ಣು ಮಕ್ಳಿಗೆ ಸಪೋರ್ಟ್ ಜಾಸ್ತಿ, ಗಂಡು ಮಕ್ಳಿಗೆ ಏನಿಲ್ಲ ಅಂತ. ಅದಕ್ಕೆ ಹುಟ್ಟು ಬಂದಿದ್ದೀನಿ, ಅದಕ್ಕೆ ಬದುಕಿದ್ದೀನಿ. ಮಾಡ್ತೀನಿ ಬಿಡ್ರಪ್ಪ. ಬನ್ನಿ ಸರ್ ನಿಮ್ಮಂತರ ಬರ್ಬೇಕು ಸರ್. ನಿಜ ನಮ್ ಕೈಲಂತೂ ನಾವು ಹೋದ್ರೆ ಮಕ್ಳ ನೀವು ಈಗ ನಿಮ್ ಫೋನ್ ಅಲ್ಲಿ ಒಂದು ರೆಡ್ ಬಟನ್ ಕಾಣುತ್ತೆ ನೋಡು, ಅದನ್ನ ಒತ್ತು. ಬಾಯ್.